ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಹಲ್ಗಾಮ್ ಅಟ್ಯಾಕ್ ಆದ ನಂತರದಲ್ಲಿ ರಾಜಕೀಯವಾಗಿ ಕೆಲವಷ್ಟು ಹೇಳಿಕೆಗಳನ್ನ ನೋಡ್ತಾ ಇದ್ವಿ. ಅದು ಕೂಡ ಕಾಂಗ್ರೆಸ್ ನಾಯಕರು ಕೊಟ್ಟಂತ ಹೇಳಿಕೆಗಳು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ದಾವೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿರುವಂತ ಹೇಳಿಕೆಯೂ ಕೂಡ. ಸೊ ಹೀಗಾಗಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಹೇಳಿ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅದನ್ನು ಒಪ್ಪಿಕೊಂಡಿದ್ದಾರೆ. ಇದರ ವಿಚಾರವಾಗಿ ನಾವು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದೇವೆ. ಎಲ್ಲ PCC ಪ್ರೆಸಿಡೆಂಟ್ಗಳು, ರಾಜ್ಯದ ಎಲ್ಲ ರಾಜ್ಯಗಳ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಅದನ್ನು ನೋಡಬೇಕು ಅಂತ ಹೇಳಿ ಮಾಡಿದ್ದೇವೆ. ದೆಹಲಿಯಲ್ಲಿ ವರ್ಕಿಂಗ್ ಕಮಿಟಿ ಸಭೆ ಮಾಡಿದ್ವಿ. ವರ್ಕಿಂಗ್ ಕಮಿಟಿಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಆ ನಿರ್ಣಯವನ್ನು ಎಲ್ಲರೂ ಕೂಡ ಪಾಲಿಸಬೇಕು ಅಂತ ಹೇಳಿ ಖರ್ಗೆ ಹೇಳಿದ್ದಾರೆ. PCC ಪ್ರೆಸಿಡೆಂಟ್ಸ್ಗಳು ಅದನ್ನು ನೋಡಲಿ. ಆ ಸರ್ಕಾರವು ಇವತ್ತಿಂದಲ್ಲ, ಹಿಂದೆ ನಾವು AICCದಲ್ಲಿ ವರ್ಕಿಂಗ್ ಕಮಿಟಿ ಏನು ಡಿಸಿಷನ್ ತಗೊಂಡಿದ್ದೇವೆ ಆ ಡಿಸಿಷನ್ ಪ್ರಕಾರ ಎಲ್ಲರೂ ಕೂಡ ನಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಮಾಹಿತಿ ಮತ್ತೊಮ್ಮೆ ಒತ್ತಿ ಹೇಳಿ ನಾವು ಕೊಟ್ಟಿದ್ದೇವೆ. ಅದೇ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದೇವೆ. ಈಗೆಲ್ಲ PCC ಪ್ರೆಸಿಡೆಂಟ್ಸ್ಗಳು ಅದನ್ನು ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು, ವಿಶ್ಲೇಷಣೆಯನ್ನು ಪಡೆಯೋಣ. ನಮ್ಮ ಹಿರಿಯ ರಾಜಕೀಯ ವರದಿಗಾರ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ, ಇನ್ಸಿಡೆಂಟ್ ಆದ ನಂತರದಲ್ಲಿ, ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆದ ನಂತರದಲ್ಲಿ ಕಾಂಗ್ರೆಸ್ ಒಂದು ವಾಕ್ಯದಲ್ಲಿ ಸ್ಪಷ್ಟವಾಗಿ ಒಂದು ನಿಲುವನ್ನು ವ್ಯಕ್ತಪಡಿಸಿತ್ತು. ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದೇ ಮಾತನ್ನು ಹೇಳಿದರು, ನೀವು ದೇಶದ ಒಳಿತಿಗಾಗಿ, ರಕ್ಷಣೆಗಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ನಾವು ನಿಮ್ಮ ಜೊತೆಗಿರ್ತೇವೆ ಅಂತ ಹೇಳಿದರು. ಕೇಂದ್ರ ಸರ್ಕಾರದ ನಿರ್ಧಾರದ ಜೊತೆ ನಾವಿರ್ತೇವೆ ಅಂತ ಹೇಳಿದರು. ಆದರೆ ಆ ನಂತರದಲ್ಲಿ ನೀಡಿರುವಂಥ ಹೇಳಿಕೆಗಳಿದ್ದಾವಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ, ಬೇರೆ ಬೇರೆ ಸಚಿವರು ತಿಮ್ಮಾಪುರ ಅಂಥವರ ಹೇಳಿಕೆಗಳು, ಬೇರೆ ಬೇರೆ ರೀತಿಯ ಅರ್ಥವನ್ನು ಕಲ್ಪಿಸಲಿಕ್ಕೆ ಆರಂಭ ಆಯಿತು. ಯುದ್ಧದಂಥ ಸಂದರ್ಭದಲ್ಲಿ, ಭಾರತದ ಮೇಲೆ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ರಾಜಕೀಯದ ಮಾತುಗಳಿದ್ದಾವಲ್ಲ, ಅದು ಬೇರೆಯದ್ದೇ ರೀತಿಯ ಶೇಡ್ ಕೊಡ್ತಾ ಹೋಗುತ್ತೆ. ಈಗ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ಎಲ್ರಿಗೂ ಕೂಡ ಅದು ಹೇಳಿ ಕೇಳಿ ಕಾಂಗ್ರೆಸ್ ಅಂತ ಒಂದು ಇತಿಹಾಸ ಇರುವಂಥ ಪಕ್ಷ, ಕಾಂಗ್ರೆಸ್ ಅನ್ನುವ ಇತಿಹಾಸದ ಹಿನ್ನೆಲೆ ಇರುವಂಥ ಪಕ್ಷ ಸುತ್ತೋಲೆಯನ್ನು ಹೊರಡಿಸಿ, ಸರ್ಕ್ಯುಲರ್ನ ಹೊರಡಿಸಿ, ಯಾರು ಕೂಡ ಏನೇನೋ ಕಮೆಂಟ್ ಮಾಡಬೇಡ್ರಪ್ಪ ಅಂತ ಹೇಳುವ ಸ್ಥಿತಿಗೆ ಬಂದು ನಿಂತೋಯ್ತಾ ಅಂತ. ದಶರಥ್, ಪಹಲ್ಗಾಮ್ ಟೆರರಿಸ್ಟ್ ಅಟ್ಯಾಕ್ ನಂತರ ಇವತ್ತು ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಇವತ್ತು ಯುದ್ಧದ ಕಾರ್ಮೋಡಗಳು ಈಗ ಶುರುವಾಗ್ತಾ ಇದೆ. ಒಂದು ಕಡೆ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಮುಂದೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು, ಯುದ್ಧವನ್ನು ಮಾಡಬೇಕಾ, ಹೇಗೆ ಏನು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನಿರಂತರವಾಗಿ ಪ್ರಧಾನಿಯವರು ಸರಣಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಗಡಿ ಭಾಗದಲ್ಲಿ ಯಾವ ರೀತಿಯಾದಂಥ ಭದ್ರತೆಯನ್ನು ಮಾಡ್ಕೊಳ್ಬೇಕು ಮತ್ತು ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸೈನ್ಯಾಧಿಕಾರಿಗಳ ಜೊತೆ, ಸಚಿವರ ಜೊತೆ ನಿರಂತರವಾಗಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರತಿಪಕ್ಷಗಳು ಕೂಡ ಸರ್ಕಾರಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ಸು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ಮಾಡಲಾಗತ್ತೆ. ಆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯಲ್ಲಿ ಬಹಳ ಸ್ಪಷ್ಟವಾದಂಥ ನಿರ್ಣಯವನ್ನು ತೆಗೆದುಕೊಳ್ಳಾಗತ್ತೆ. ಆ ನಿರ್ಣಯ ಏನು ಅಂತ ಅಂದರೆ, ಸಂಪೂರ್ಣವಾಗಿ ಸರ್ಕಾರಕ್ಕೆ ಬೆಂಬಲವನ್ನು ಕೊಡಬೇಕು, ಯಾವುದೇ ರೀತಿಯಾದಂಥ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಬಾರ್ದು, ಜೊತೆಗೆ ಘಟನೆ ಹೇಗಾಯಿತು, ಏನು ಎತ್ತ ಅನ್ನುವಂಥದ್ದು ಈ ಸಂದಿಗ್ಧ ಸನ್ನಿವೇಶದಲ್ಲಿ ನಾವು ಪ್ರಶ್ನೆಯನ್ನು ಮಾಡಬಾರ್ದು ಅನ್ನುವಂಥ ಒಂದು ನಿರ್ಣಯವನ್ನು ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ. ಅದೇ ನಿರ್ಣಯವನ್ನು ಇಡೀ ದೇಶದಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ ನಾಯಕರಿಗೂ ಕೂಡ ರವಾನೆ ಮಾಡುತ್ತೆ. ಅಂದರೆ ಯಾರೂ ಕೂಡ ಈ ವಿಚಾರದಲ್ಲಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಬೇಡಿ, ನೀವು ಎಲ್ಲರೂ ಕೂಡ ನಾವು ಏನಿಲ್ಲಿ ತೆಗೆದುಕೊಂಡಿದ್ದೇವೆ ನಿರ್ಣಯ, ಅದಕ್ಕೆ ಬದ್ಧರಾಗಿ ನೀವು ಇರಬೇಕು ಅಂತೇಳಿ ಎಲ್ಲ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಕಮಿಟಿಗಳಿಗೆ ಸಂದೇಶವನ್ನು ರವಾನೆ ಮಾಡಿರುತ್ತೆ. ಅದರ ನಂತರ ಸಂಪೂರ್ಣವಾದಂಥ ಸಹಕಾರವನ್ನು ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಕೊಡುತ್ತೆ. ಹಾಗೆ ವಿಶೇಷ ಅಧಿವೇಶನವನ್ನು ಕರಿಬೇಕು, ಸಂಸತ್ತು ಅಧಿವೇಶನವನ್ನು ಕರಿಬೇಕು, ಅಲ್ಲಿ ಸಮಗ್ರವಾಗಿ ಚರ್ಚೆಯನ್ನು ಮಾಡಬೇಕು. ನೀವು ಗೌಪ್ಯವಾಗಿ ಮಾಡುವಂತಹ ಕೆಲವು ಕಾರ್ಯಕ್ರಮಗಳಿರುತ್ತೆ, ಅದನ್ನು ನೀವು ಮಾಡಿಕೊಳ್ಳಿ. ಯುದ್ಧದ ಸಿದ್ಧತೆ ಮತ್ತು ಬೇರೆ ಯಾವ ರೀತಿಯಾಗಿ ಅಟ್ಯಾಕನ್ನು ಮಾಡಬೇಕು, ಇದೆಲ್ಲವನ್ನು ಕೂಡ ಗೌಪ್ಯವಾಗಿಡಬೇಕು. ಹಾಗಾಗಿ ಅದರ ಬಗ್ಗೆ ನಾವು ಯಾವುದೇ ಚಕಾರವನ್ನು ಎತ್ತೋದಿಲ್ಲ. ಆದರೆ ನೀವು ಪ್ರಸಕ್ತ ಸನ್ನಿವೇಶದಲ್ಲಿ ತೆಗೆದುಕೊಳ್ತಾ ಇರುವಂತಹ ನಿರ್ಣಯಗಳೇನು ಇದನ್ನು ನೀವು ಸಂಪೂರ್ಣವಾಗಿ ಪ್ರತಿಪಕ್ಷಗಳ ಗಮನಕ್ಕೆ ತರಬೇಕು. ನಮ್ಮ ಸಲಹೆಗಳನ್ನು ಕೂಡ ನೀವು ಪಡ್ಕೊಳ್ಬೇಕು. ನಮ್ಮಿಂದಲೂ ಕೂಡ ಅದಕ್ಕೆ ಪೂರಕವಾದಂಥ
ಸಲಹೆಗಳನ್ನು ಕೊಡ್ತೇವೆ ಅಂತೇಳಿ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಪತ್ರವನ್ನು ಬರೆದಿದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬೆಂಗಳೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಅಧಿವೇಶನವನ್ನು ಕರೆಯಲೇಬೇಕು, ಯಾಕೆಂದರೆ ಇದು ದೇಶದ ರಕ್ಷಣಾತ್ಮಕ ವಿಚಾರ. ದೇಶದ ಜನರ ಒಳಿತಿಗಾಗಿ ನಾವು ಸಂಪೂರ್ಣವಾದಂಥ ಸಹಕಾರವನ್ನು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಹಾಗಾಗಿ ಪ್ರತಿಯೊಂದು ನಡೆಯ ಬಗ್ಗೆಯೂ ಕೂಡ ಪ್ರತಿಪಕ್ಷಗಳಿಗೆ ಗೊತ್ತಾಗಬೇಕು. ಎಲ್ಲಾದರೂ ಎಡರು ತೊಡರುಗಳು ಆಗುವಂತಹ ಸನ್ನಿವೇಶಗಳು ಕ್ರಿಯೇಟ್ ಆಗಿದ್ದೇ ಆದರೆ ಅದನ್ನು ಯಾವ ರೀತಿಯಾಗಿ ಬಗೆಹರಿಸ್ಕೊಳ್ಬೇಕು ಅನ್ನುವಂತಹ ಸಲಹೆಗಳನ್ನು ನಮ್ಮಿಂದ ಪಡೆಯಬೇಕು. ನಾವೆಲ್ಲರೂ ಕೂಡ ಪೂರಕವಾದಂತಹ ಸಲಹೆಗಳನ್ನು ಕೊಡ್ತೇವೆ. ಈ ವಿಚಾರದಲ್ಲಿ ಯಾವುದೇ ರಾಜಕಾರಣವನ್ನು ಮಾಡೋದಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಇವತ್ತು ಒಂದು ಕಡೆ ಕೇಂದ್ರ ಸರ್ಕಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರವಾನೆ ಮಾಡಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ವಿವಾದಾತ್ಮಕ ಹೇಳಿಕೆಗಳನ್ನು ಅವರದೇ ಪಕ್ಷದ ನಾಯಕರು ಕೊಡ್ತಾ ಇದ್ರು. ಯಾಕೆಂದರೆ AICC ಮಟ್ಟದಲ್ಲಿ ನೀವು ಕಾರ್ಯಕಾರಿಣಿ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯ ಏನಿದೆ ಅದಕ್ಕೆ ಎಲ್ಲ ರಾಜ್ಯಗಳಲ್ಲಿರುವಂತಹ ಪ್ರದೇಶ ಕಾಂಗ್ರೆಸ್ ಕಮಿಟಿಗಳು ಭದ್ರಾಗಿರಬೇಕಾಗತ್ತೆ, ಅದರಂತೆ ನಡ್ಕೊಳ್ಬೇಕಾಗತ್ತೆ. ಆದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳೇ ಸ್ವತಃ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಯುದ್ಧ ಬೇಡ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು. ಮತ್ತೊಂದು ಕಡೆ ಸಂತೋಷ್ ಲಾಡ್ ಹಲವು ಪ್ರಶ್ನೆಗಳನ್ನು ಎತ್ತಿದ್ರು, ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು. ಹೇಗೆ ಬಿಟ್ರಿ, ಭದ್ರತಾ ವೈಫಲ್ಯ ಆಗಿದೆ, ನೀವು ಅಲ್ಲಿ ಸೈನಿಕರನ್ನು ತೆಗೆದಿದ್ದೇಕೆ, ಈ ರೀತಿಯಾದಂಥ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ರು. ಇದರ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು, ರಾಷ್ಟ್ರೀಯ ಮಟ್ಟದಲ್ಲಿ ವ್ಯಕ್ತವಾಗಿತ್ತು. ಮುಖ್ಯಮಂತ್ರಿಗಳ ಹೇಳಿಕೆ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಸೋಷಿಯಲ್ ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿದ್ದು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವಾಗ ಮತ್ತೆ ನಿನ್ನೆ ವೇಣುಗೋಪಾಲ್ ಅವರ ಮೂಲಕ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಪತ್ರದ ಮೂಲಕ ಎಲ್ಲ ಪ್ರದೇಶ ಕಾಂಗ್ರೆಸ್ ಕಮಿಟಿಗಳು, ಎಲ್ಲ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಕಮಿಟಿಗಳಿಗೆ ಹೊರಡಿಸಿದ್ರು. ಇವತ್ತು ಅದೇ ಸೂಚನೆಯನ್ನು ಮತ್ತೊಮ್ಮೆ ಖರ್ಗೆಯವರು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೆ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡಬಾರ್ದು. ದೇಶದ ಭದ್ರತೆ ಮತ್ತು ಆಂತರಿಕ ವಿಚಾರ, ರಕ್ಷಣೆಯ ವಿಚಾರ, ಜನರ ಒಳಿತಿಗಾಗಿ ನಾವು ದೆಹಲಿ ಮಟ್ಟದಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಅದಕ್ಕೆ ಎಲ್ಲ ರಾಜ್ಯಗಳಲ್ಲಿರುವಂತಹ ನಮ್ಮ ಪಕ್ಷದ ನಾಯಕರು ಭದ್ರಾಗಿರಬೇಕು. ಇನ್ನು ಮುಂದೆ ಒಂದು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ನೀವು ಈ ವಿಚಾರದಲ್ಲಿ ಯಾವುದೇ ಹೇಳಿಕೆಗಳನ್ನು ಕೊಡಬೇಡಿ, ದೇಶಕ್ಕೆ ಪೂರಕವಾದಂಥ ಹೇಳಿಕೆಗಳನ್ನು ಮಾತ್ರ ನೀವು ಅಲ್ಲಿ ಮಾತನಾಡಬೇಕೇ ಬಿಟ್ಟರೆ ವಿರುದ್ಧವಾಗಿ ಅಥವಾ ಪ್ರಶ್ನೆಗಳನ್ನು ಎತ್ತೋದು, ಅನುಮಾನಗಳನ್ನು ಹುಟ್ಟುಹಾಕುವಂತಹ ಮಾತುಗಳನ್ನು ಆಡಿದ್ದೇ ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಅದು ಜನರಿಗೆ ಬೇರೆ ರೀತಿಯಾದಂಥ ಒಂದು ಸಂದೇಶ ಹೋಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ದಶರಥ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.